ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡಿದ್ರೆ ಸೌಂಡ್ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಅವ್ರದೇ ಸರ್ಕಾರ ಐತಲ್ಲ, ಬಾಂಬ್ ಬಸ್ ಅಂತ ಬರ್ಸ್ಬೇಕಾಯ್ತು. ಮಳೆ ಮೂರ್ಖರು ಹೇಳ್ಬೇಕಷ್ಟ. ನಾವ್ ಎಲ್ಲಿ ಹೋಯ್ತಿವಿ? ನಮ್ ಬದುಕು, ನಮ್ ಉಸಿರು, ಜೀವನ ಅಂದ್ರೆ ನಮ್ ಕನ್ನಂಬಾಡಿ ತುಂಬಬೇಕು, ನಮ್ ತಾಯಿ ತುಂಬರಿಬೇಕು. ಯಾವ ಸರ್ಕಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪ್ರಕೃತಿ ಮುಂದೆ ಯಾರು ಅಲ್ಲ. ಕಾಂಗ್ರೆಸ್ ಕೆಟ್ಟ ಹೆಸರು ತರಬೇಕು, ಡಿ ಕೆ ಶಿವಕುಮಾರ್ ಕೆಟ್ಟ ಹೆಸರು ತರಬೇಕು ಅಂತ ಮಗನ್ ಮದ್ವೆಗಿಂತ ಬಹಳ ಖುಷಿಯಾದ ದಿನ ಅಂತ ಕಾಣುತ್ತಪ್ಪ ನಮ್ಗೆ. ನಾವೇನಾದ್ರು ಸಹಾಯ ಮಾಡಿದಾಗ, ಅವ್ರ ಕಷ್ಟಕ್ಕಾದಾಗ ಮತ್ತು ಈ ತರ ವಾತಾವರಣ ಬಂದಾಗ ನಮ್ಗೆ ಅತ್ಯಂತ ತೃಪ್ತಿ ಸಿಗುತ್ತೆ. ದೇವೇಗೌಡರ ಕಾಲದಲ್ಲೂ ಮಳೆ ಬಂದಿರಲಿಲ್ಲ, ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಮಳೆ ಬಂದಿರಲಿಲ್ಲ, ಜಯಂತ್ ಪಟೇಲ್ರ ಕಾಲದಲ್ಲೂ ಒಂದ್ ವರ್ಷ ಮಳೆ ಬಂದಿರಲಿಲ್ಲ. ಹಂಗಾರೆ ಅವರೆಲ್ಲ ನೀವೇನ ಅಂತ ಇದ್ರಲ್ಲ ಆ ತರನಾ? ಅಲ್ಲಿಗಿಂತ ಬೆಸ್ಟ್ ಆರ್ತಿನ, ಕಾವೇರಿ ಆರ್ತಿನ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ. ಜೀವನದಲ್ಲಿ ನನ್ನ ಸೌಭಾಗ್ಯ ಮಂಡ್ಯ ಜಿಲ್ಲೆಯವನಾಗಿ KRS ಇಷ್ಟು ಬೇಗ ತುಂಬಿದ್ದು, ಮತ್ತೆ ಈ ಮಟ್ಟಿಗೆ ನನ್ನ ಬಲಭಾಗದಲ್ಲಿ ನೀರು ನದಿಗೆ ಹರಿದು ಹೋಗ್ತಾ ಇರ್ತಕ್ಕಂಥದ್ದು, ಎಡಭಾಗದಲ್ಲಿ KRS ಸಮೃದ್ಧವಾಗಿ 124 ಅಡಿ ತುಂಬಿರ್ತಕ್ಕಂಥದ್ದು. ನನ್ನ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಶ್ರೀರಂಗಪಟ್ಟಣ MLA ಆದಂತ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಇದ್ದಾರೆ, ಮದ್ದೂರಿನ ಶಾಸಕರಾದಂತ ಉದಯ್ ಗೌಡ್ರು ಇದ್ದಾರೆ, ಹಾಗೆ ಇಲ್ಲಿ ಮಂಡ್ಯ ಶಾಸಕರು ಗಣಿಗ ರವಿಕುಮಾರ್ ಇಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಇವತ್ತೆಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿ ಹಬ್ಬದ ವಾತಾವರಣ, ಮಂಡ್ಯ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಬರಗಾಲ ಅನ್ನೋದು ಒಂದು ಟ್ಯಾಗ್ ಲೈನ್ ನ ಕೊಡ್ತಾ ಬಂದಿರು ವಿಪಕ್ಷದವರು. ನೇರವಾಗಿ ವಿಷಯಕ್ಕೆ ಬರ್ತಿದ್ದೀನಿ. ಬಟ್ ಚಲುವರಾಯಸ್ವಾಮಿ ಅವರು ಹೇಳ್ತಿದ್ದಾರೆ, ಎಲ್ಲದಕ್ಕೂ ಕೂಡ ಪ್ರಕೃತಿ ಮಾತೆ ಉತ್ತರ ಕೊಟ್ಟಿದೆ, ನೀವೇನ್ ಹೇಳಿದ್ರು ನಡೆಯಲ್ಲ ಅನ್ನೋ ದಾಟಿಲ್ ಹೇಳಿದ್ದಾರೆ. ಇವತ್ತು ಬಹಳ ಖುಷಿಯಾಗಿದ್ದೀರಿ. ನಿಮ್ ಮಗನ್ ಮದ್ವೆಗಿಂತ ಬಹಳ ಖುಷಿಯಾದ ದಿನ ಅಂತ ಕಾಣುತ್ತಪ್ಪ ನನ್ಗೆ. ಈಗ ನಾವೆಲ್ಲ ಜನಪ್ರತಿನಿಧಿಗಳಾದವ್ರಿಗೆ ನಮ್ಮ ಸ್ವಂತ ಮನೆಯ ಉತ್ಸವ ಸಂಭ್ರಮ ಕಾರ್ಯಕ್ರಮಕ್ಕಿಂತ ಯಶಸ್ಸಿಗಿಂತ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಿಗ್ತಕ್ಕಂತ ಖುಷಿ ಮತ್ತು ಸಾರ್ವಜನಿಕರಿಗೆ ನಾವೇನಾದ್ರು ಸಹಾಯ ಮಾಡಿದಾಗ, ಅವ್ರ ಕಷ್ಟಕ್ಕಾದಾಗ ಮತ್ತು ಈ ತರ ವಾತಾವರಣ ಬಂದಾಗ ನಮ್ಗೆ ಅತ್ಯಂತ ತೃಪ್ತಿ ಸಿಗ್ತದೆ. ಬಟ್ ಒಂದು ವಿಷಯ, ರಾಜಕಾರಣ ಆಗ್ಬಾರ್ದು ಸತ್ಯ, ಬಟ್ ಮಳೆಗೂ ರಾಜಕಾರಣಕ್ಕೂ ನಂಟು ಬಂದಿತ್ತು ಮಂಡ್ಯದಲ್ಲಿ, ಇಡೀ ರಾಜ್ಯದಲ್ಲಿ. ಸೊ ಇವತ್ತಿನ ಸನ್ನಿವೇಶ, ಸಿದ್ದರಾಮಯ್ಯನವರು ದೀರ್ಘಕಾಲದ ಮಾತನಾಡಿದ್ರು, ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು, ನೀವು ಕೂಡ ಮಾತನಾಡಿದ್ರಿ, ಮಂಡ್ಯ ಜಿಲ್ಲೆದ ನಾಯಕರು ಮಾತನಾಡಿದ್ರು. ಈ ಕಾವೇರಿ ಅನ್ನೋದಿದೆಯಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ, ದಕ್ಷಿಣ ಭಾರತದಲ್ಲಿ ದೊಡ್ಡ ಸೌಂಡು. ಬಟ್ ಇವತ್ತು ನೀರು ಹರಿತಿದೆ. ರಾಜಕಾರಣ ಮತ್ತೆ ಕಾವೇರಿ ಬಗ್ಗೆ ಏನ್ ಹೇಳ್ತೀರಿ? ಇದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯದಲ್ಲಿ ಬಹುತೇಕ ವಾಸ್ತವಾಸತ್ಯಕ್ಕಿಂತ ರಾಜಕಾರಣನೇ ಹೆಚ್ಚು ಮಿಕ್ಸ್ ಆಗಿದೆ. ಬಹುಶಃ ಅದು ತಮಿಳುನಾಡಿನವ್ರಿಗೆ ಅನಿವಾರ್ಯ, ನಮಗೆ ಧರ್ಮ ಸಂಕಟ. ನಮ್ಮ ರೈತರಿಗೆ ನಾವು ಬೇಕಾಗುವಷ್ಟು ನೀರನ್ನ ತಗೊಳ್ಳಿಕ್ಕೆ ನಾವೇನೇ ಸರ್ಕಾರ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ರು ಸೊ ಅವರ ಮಾಡ್ತಕ್ಕಂತ ಸೌಂಡ್ ಇಂದ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಅಸಮಾಧಾನ. ಕಾನೂನು ವ್ಯಾಪ್ತಿನಲ್ಲಿ ನಾವು ಕಾನೂನಿಗೆ ಹೆಚ್ಚು ಮನ್ನಣೆ ಕೊಡ್ತೀವಿ. ಇವತ್ತೇನಾದ್ರೂ ಸೌತ್ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೆಚ್ಚು ತಲೆಬಾಗ್ತಕ್ಕಂಥವ್ರಿದ್ರೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆ, ಕರ್ನಾಟಕ ಜನ. ತಮಿಳುನಾಡಿನಲ್ಲಿ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಹೈದರಾಬಾದ್ ಇರ್ಬೋದು, ತೆಲಂಗಾಣ ಇರ್ಬೋದು, ಅವರು ಈ ತರ ಕಾನ್ಸ್ಟಿಟ್ಯೂಷನ್ಗೆ, ಒಕ್ಕೂಟದ ವ್ಯವಸ್ಥೆಗೆ ತಲೆಬಾಗಲ್ಲ. ನಾವು ಎಲ್ಲರ ಒಕ್ಕೂಟದ ವ್ಯವಸ್ಥೆನಲ್ಲಿ ಬದುಕಬೇಕು ಅನ್ನೋ ಒಂದು ಆಸೆ ಪಡ್ತಕ್ಕಂಥದ್ದು. ಆ ಎಲ್ಲ ಹಿನ್ನೆಲೆಯಲ್ಲಿ ಸ್ವಲ್ಪ ಈ ಜೊತೆಗೆ ವಿರೋಧ ಪಕ್ಷಗಳಿದೆಯಲ್ಲ, ನಾವಿರ್ಲಿ ಇನ್ನೊಬ್ರಿರ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡಿದ್ರೆ ಸೌಂಡ್ ಆಗುತ್ತೆ. ಆಡಳಿತ ಪಕ್ಷದಲ್ಲಿದ್ದಾಗ ನಾವು ಸೌಂಡ್ ಮಾಡ್ಲಿಕ್ಕೆ ಆಗಲ್ಲ. ಸೌಂಡ್ ಮಾಡಿದ್ರು ನಾವ್ ಯಾರ ಮೇಲೆ ಮಾಡ್ಬೇಕು? ನಾವು ಸತ್ಯ ಹೇಳ್ಬೇಕು. ಜನಕ್ಕೆ, ಮಾಧ್ಯಮದವರಿಗೆ ಮತ್ತು ಎಲ್ರಿಗೂ ಈ ಎಗೇನೆಸ್ಟ್ ಪ್ರಭಾವದ ವಿರುದ್ಧ ಹೋದವ್ರದ್ದು ಜನ ನೋಡ್ತಾರೆ ಹೆಚ್ಚು. ಆ ರೀತಿ ಜನರಾಗ್ಲಿ, ಇವತ್ತಿನ ವ್ಯವಸ್ಥೆ ಆಗಲಿ, ಆ ರೀತಿ ನೆಗೆಟಿವ್ ಟಾಕಿಂಗ್ ನ, ನೆಗೆಟಿವ್ ವ್ಯವಸ್ಥೆನ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದು ಸಾಧ್ಯ. ಸುಳ್ಳನ್ನ ಜಾಸ್ತಿ ಕೇಳ್ತಾರೆ. ಬಟ್ ಒಂದ್ ಮಾತಿತ್ತು, ಇಲ್ಲಪ್ಪ ಇದು ಹಿಂಗೆ ಆಗ್ಬಿಡುತ್ತೇನೋ ಅಂತ. ಸಿದ್ದರಾಮಯ್ಯನವ್ರ ರಾಜಕೀಯ ಜೀವನದಲ್ಲಿ ಈ ಮಾತು ಒಂದ್ ರೀತಿ ಕಳಂಕ ಅನ್ನೋ ರೀತಿ ಇತ್ತು. ಸಿದ್ದರಾಮಯ್ಯ ಕಾಲ್ಗುಣ ಅನ್ನೋರು, ಈ ಸರ್ ಕಾಲ್ಗುಣ ಏನು ಈ ಮಟ್ಕೈತೆ ಅಂತ. ಈಗ 2013, 14, 15 ಎರಡು ಬಾರಿನೂ ಬಾಗಿನ ಅರ್ಪಿಸಿದಾರೆ. ಅವ್ರು ಬಂದಾಗೆಲ್ಲ ಬರಗಾಲ ಆಗಿಲ್ಲ. ಈಗ 1 ವರ್ಷ ಬರಗಾಲ ಬಂತು, ಆದ್ರೆ 2ನೇ ವರ್ಷಕ್ಕೇನೆ ಅವರು ಆಗಸ್ಟ್ ಸೆಪ್ಟೆಂಬರ್ಗೆ ನಾವು ಬಾಗಿನ ಅರ್ಪಿಸಿದ್ದಂಥದ್ದು. ಹಿಂದೆ ಆಗಸ್ಟ್ ತಿಂಗಳಲ್ಲಿ ಬಹುತೇಕ ಎಲ್ಲೋ ಅಪರೂಪಕ್ಕೆ 1-2 ಬಾರಿನ ಜುಲೈನಲ್ಲಿ ಆಗಿರ್ಬೋದು. ಬಹುತೇಕ ನಾವು ನೋಡ್ದಂಗೆ ಜುಲೈನಲ್ಲಿ ಆಗಿರ್ತಕ್ಕಂಥದ್ದು ಕಡಿಮೆ. ಈ ಸಲ ಸೊ ತಮಿಳ್ನಾಡಿಗೆ ನೀರ್ ಬಿಡಬೇಕು ಅಂತ ಹೇಳಿ ಒಂದ್ ಕಡೆ ಕೇಂದ್ರದ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಇರ್ತಕ್ಕಂಥ ಕಮಿಟಿಗಳು ಆದೇಶ ಕೊಡ್ತಾರೆ.
ಈಗ ಸುಲಾಸ್ ಈ ಕಡೆ ಪ್ಲಾನ್ ಮಾಡಕ್ ಹೇಳ್ತೀನಿ last. ಆದೇಶ ಕೊಡ್ತಾರೆ. ಹ್ಮ್. ನಮ್ ಏನು ಈ ಸರ್ಕಾರ ರಚನೆ ಮಾಡಿದಾಗ ನೀವು ಕಮಿಟಿಗಳ ಇದು 5 ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಮೀಡಿಯಾದವ್ರನ್ನ ಇಟ್ಕೊಂಡು ಅಪೋಸಿಷನ್ ಅವ್ರು ಓಡಾಡ್ತಿದ್ರು, ನಾವು ಕೊಟ್ಬಿಡ್ವಲ್ಲ. ಹಂಗೆ ನೀರು ಇವಾಗ ಬರಗಾಲ ಬರುತ್ತೆ, ನೀರ್ ಬಿಡಕ್ಕಾಗಲ್ಲ. ಇವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಕು ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಕೆಟ್ಟ ಹೆಸರು ತರಬೇಕು, ಡಿ.ಕೆ. ಶಿವಕುಮಾರ್ ಕೆಟ್ಟ ಹೆಸರು ತರಬೇಕು ಅಂತ ಏನು. ಸೊ ನಮ್ಮ ಜನತಾ ದಳದವರು ಬಿಜೆಪಿಯವರು ಅದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಓಡಾಡ್ತಿದ್ರಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ನೋಡೋಣ ಏನ್ ಹೇಳ್ತಾರೆ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ನಮ್ಮ CM DCM. ಆಲ್ ಪಾರ್ಟಿ ಮೀಟಿಂಗ್ ಫಿಕ್ಸ್ ಆದ ದಿವಸ 19,000 ಕ್ಯೂಸೆಕ್ಸ್ ಹೋಗ್ಬಿಡ್ತು. 11,000 ಫಿಕ್ಸ್ ಮಾಡಿದ್ರು ಅವರು, 19,000 ಹೋಗ್ಬಿಡ್ತು. ಆಲ್ ಪಾರ್ಟಿ ಮೀಟಿಂಗ್ ಕೂತಿದೀವಿ, ಒಂದ್ 5-6 ಸಾವಿರ ಕಡಿಮೆ ಆಯ್ತು, 13,000 ಬಂತು. ಅದ್ರ ನೆಕ್ಸ್ಟ್ ಡೇಗೆ 20, 30, 40, 1,50,000 ಕ್ಯೂಸೆಕ್ಸ್ ತಮಿಳ್ನಾಡಿಗೆ ಹೋಗಿ ಸ್ಟಾರ್ಟ್ ಆಗ್ತು. ಫಸ್ಟ್ ಟೈಮು ಜುಲೈನಲ್ಲಿ ಬಹಳ ಅಪರೂಪದ ಒಂದು ಒಳ್ಳೆಯ ವಾತಾವರಣ ರಾಜ್ಯದಲ್ಲಿ 31 ಜಿಲ್ಲೆನಲ್ಲೂ. ನಾನ್ ಕಳೆದಂತ 40 ವರ್ಷದ ರಾಜಕೀಯ ಅನುಭವದಲ್ಲಿ ಒಂದ್ ಕಡೆ ಒಂದೇ ಜಿಲ್ಲೆನಲ್ಲಿ ಒಂದ್ ತಾಲೂಕು ಹೋದ್ರೆ ಇನ್ನೊಂದ್ ತಾಲೂಕಿನಲ್ಲಿ ಮಳೆ ಆಗ್ತಿರ್ಲಿಲ್ಲ. ಒಂದೇ ತಾಲೂಕಿನಲ್ಲಿ ಈ ಭಾಗಕ್ಕೆ ಮಳೆ ಬಿದ್ರೆ ಆ ಭಾಗಕ್ಕೆ ಬೀಳ್ತಾ ಇರಲಿಲ್ಲ. ಈ ಬಾರಿ ಫಸ್ಟ್ ಟೈಮು 31 ಜಿಲ್ಲೆನಲ್ಲೂ 224 ಕ್ಷೇತ್ರದಲ್ಲೂ ಮಳೆ ಎಲ್ಲೂ ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲರೂ ಸಹ ಅವರವರ ಒಂದು ಹಿನ್ನೆಲೆಯ ಪ್ರಕಾರ ಎಲ್ಲ ಬೆಳೆಯನ್ನ ಇವತ್ತು ಪೂರ್ವ ಮುಂಗಾರು ಮುಂಗಾರು ಎರಡು ಪ್ರಾರಂಭ ಆಗಿದೆ. ಸೊ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ನಮ್ಮ ರೈತರು ಹೋದಾಗ ಅವ್ರು ಖುಷಿ ಪಡ್ತಾರಲ್ಲ. ನಾನು ಬೆಳಗಾಂ ಹೋಗಿದ್ದೀನಿ, ಗುಲ್ಬರ್ಗಾ ಡಿವಿಷನ್ಗೆ ಹೋಗಿದ್ದೀನಿ, ದಾವಣಗೆರೆಗೆ ಹೋಗಿದ್ದೀನಿ. ಅಲ್ಲೆಲ್ಲ ಹೋದಾಗ ಅವ್ರು ಖುಷಿ ಪಡೋದು. ಅವ್ರಿಗೆ ಎಷ್ಟು ನಮ್ಗೆ ಇಳುವರಿ ಬತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಳೆ ನೀರು, ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ಇವತ್ತು ಭಾಷಣದಲ್ಲಿ, ನಾವ್ ಎಷ್ಟೇ ಪರಿಹಾರ ಕೊಡ್ಬೋದು, ಮಳೆ ಬಿದ್ದು ಅವರು ಅದನ್ನ ಬೆಳೆದು ಅವರು ಮನೆಯಲ್ಲಿ ಸಂತೋಷ ಪಡೋ ಅಂತ ವಾತಾವರಣ ನಾವು ದುಡ್ಡಿಂದ ಕೊಡಕ್ ಆಗಲ್ಲ. ನಾವೇನೇ ಸ್ಕೀಮ್ ಯೋಜನೆ ಕೊಟ್ಟರು ಆಗಲ್ಲ. ಆ ರೀತಿ ಈ ಬಾರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೇನು ಕಳಂಕವನ್ನ ಕೊಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರು. ಒಂದು ಬಾರಿ ಗ್ಯಾರಂಟಿ ಕೊಟ್ಟಾಗ ಹೋಯ್ತು ಅವ್ರದ್ದು, ಇನ್ನೊಂದು ಬಾರಿ ಬರಗಾಲ ಅಂತ ಹೇಳಿ 1 ವರ್ಷದಿಂದ ಆಟ ಆಡ್ತಿದ್ರು. ಸೊ ಇವತ್ತು ಎರಡನ್ನೂ ಹೋಯ್ತು. ಮತ್ತು ಒಂದು ಮಾತು ಸಿದ್ದರಾಮಯ್ಯನವರು ಭಾಷಣ ಮಾಡೋನಾಗ ಹೇಳಿದ್ರು, ನಾನು ಕಳೆದ 16 ವರ್ಷ ನೋಡಿದ್ದೀನಿ, ನೀವು ಮೀಡಿಯಾದಲ್ಲಿ ನೋಡಿದ್ದೀರಾ, ಯಾವ್ದಾರ ಒಂದು ವರ್ಷದಲ್ಲಿ ಯಾವ್ದಾರ ಒಂದು ಜಿಲ್ಲೆನಲ್ಲಿ ಸೊ ಗೊಬ್ಬರ ಇಲ್ಲ, ಕಳಪೆ, ಬೀಜ ಇಲ್ಲ, ಕಳಪೆ, ಈ ತರದ್ದು ಸೌಂಡ್ ಆಗ್ತಾನೆ ಇದೆ. ಬಟ್ ಈ ಸಲ ಕಳೆದ ನಮ್ಮ ಸರ್ಕಾರ ಬಂದ ಇಲ್ಲಿವರೆಗೆ 14 ತಿಂಗಳಲ್ಲಿ ಒಂದು ಕಡೆ ಒಂದು ಜಿಲ್ಲೆಯಲ್ಲಿ ಈ ತರದ ಅಪಸ್ವರ ಇಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ರೈತರ ಬಗ್ಗೆ ಇರ್ತಕ್ಕಂಥ ನಮ್ಗೆ ಕಮಿಟಿ. ಆಮೇಲೆ ಎರಡನೇದು ಇವತ್ತೇನಾಯ್ತು, ಮನೆ ಮುಖ್ಯಸ್ಥರು ಉಸ್ತುವಾರಿ ತವರು ಮನೇಲಿ ಇವತ್ತು ಸಂಭ್ರಮ. ಶ್ರೀರಂಗಪಟ್ಟಣ ಶಾಸಕರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ಅಣ್ಣ ಈ ನೆಕ್ಸ್ಟ್ ಲೆವೆಲ್ಗೆ ಸಿದ್ಧತೆ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಿದಿರಿ, ಏನ್ ಕತೆ? ಇದು ನಾನು ಮೊದಲೇ ನನ್ನ ಆಸೆ ಏನಪ್ಪಾ ಅಂದ್ರೆ ನಮ್ಮ ಮನೆ ಹಬ್ಬ ಆಗ್ಬೇಕಿದು. ನಮ್ಮ ಬದುಕು, ನಮ್ಮ ಉಸಿರು, ನಮ್ಮ ಜೀವನ. ನಾವ್ ಎಲ್ಲಿ ಹೋಯ್ತೀವಿ, ನಮ್ಮ ಬದುಕು, ನಮ್ಮ ಉಸಿರು, ಜೀವನ ಅಂದ್ರೆ ನಮ್ ಕನ್ನಂಬಾಡಿ ತುಂಬಬೇಕು, ನಮ್ಮ ತಾಯಿ ತುಂಬರಿಬೇಕು. ಅಷ್ಟಾಗ್ಬಿಟ್ರೆ ನಮ್ಮ ರೈತರು, ನಮ್ಮ ಜಿಲ್ಲೆ, ನಮ್ಮ 5 ಜಿಲ್ಲೆಯ ಜನ ಬಹಳ ಖುಷಿಯಾಗಿರ್ತೀವಿ. ನಮ್ಗೆ ನೀರಿನ ಸಮಸ್ಯೆ ಇಲ್ಲ, ನಮ್ಮ ರೈತರ ಸಮಸ್ಯೆ ಇಲ್ಲ, ಎಲ್ಲಾ ಸಮಸ್ಯೆಗಳು ಪ್ರತಿಭಟನೆಗಳಿಲ್ಲ. 70 ಭಾಗ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಅದರಿಂದ ಇದು ಹಬ್ಬ ಆಗ್ಬೇಕು, ಎಲ್ಲಾ ಸೇರಿ ಹಬ್ಬ ಮಾಡ್ಬೇಕಿದು. ಕಾವೇರಿ ಆರತಿ ಕಾರ್ಯಕ್ರಮ ಇದೊಂದು ನಮ್ಮೆಲ್ಲ ಡಿ.ಕೆ. ಶಿವಕುಮಾರ್ ಉತ್ಸಾಹ ಬಹಳ ಕಾಣ್ತಾ ಇದ್ದದ್ರಲ್ಲಿ. ಎಲ್ಲ ಶಾಸಕರು ಮೊನ್ನೆ ನಾನು ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯಕ್ಕೆ ಬಂದು ಹೋಗ್ತಿರ್ಬೇಕಾರೆ, ಸರ್ ಗಂಗಾ ಆರತಿ ಟೈಪ್ ಕಾವೇರಿ ಆರತಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಕೊಟ್ರು. ಅವ್ರಿಗೆ ಗೊತ್ತಲ್ಲ ನಿಮ್ಗೆ, ಆ ಕ್ಷಣದಲ್ಲೇ ಬೆಂಗಳೂರಿಗೆ ಹೋಗ್ತಿದ್ದಂಗೆನೆ ಒಂದ್ ಸರ್ಕಿಲ್ ಅವ್ರು ಓಡಿಸಿದ್ರು. ನಮ್ಮ ಇಲಾಖೆಯಿಂದಾನೆ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಈ ಕಾವೇರಿ ಅಚ್ಚುಕಟ್ಟಿನ ಒಂದಷ್ಟು ಜನ ಶಾಸಕರು, ಅಧಿಕಾರಿಗಳು, ಅದರಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ, ಟೂರಿಸಂ ಇಲಾಖೆ, ನೀರಾವರಿ ಇಲಾಖೆ ಎಲ್ಲರನ್ನು ಕರ್ಕೊಂಡು, ಕಾವೇರಿ ನಿಗಮದ ಅಧಿಕಾರಿಗಳು ಕರ್ಕೊಂಡು ಒಂದು ಉತ್ತರ ಪ್ರದೇಶಕ್ಕೆ ಹೋಗಿ ಗಂಗಾ ಆರತಿ ಮತ್ತು ಇನ್ನೊಂದ್ ಕಡೆ ಇನ್ನೊಂದ್ 2-3 ಆರತಿ ಇದೆ, ಸಾಧ್ಯವಾದಷ್ಟು ಮಟ್ಟಿಗೆ 1-2 ಕಡೆ ನೋಡ್ಕೊಂಬಂದು ನಮ್ಗೊಂದು ರಿಪೋರ್ಟ್ ಕೊಡಿ. ಮುಂದಿನ ವರ್ಷದಿಂದ ಒಳ್ಳೆಯ ಅಲ್ಲಿಗಿಂತ ಬೆಸ್ಟ್ ಆರತಿನ, ಕಾವೇರಿ ಆರತಿನ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ. ಸೊ ನಂಗೆ ಇಷ್ಟ ಆಯ್ತು ಅವರ ತೀರ್ಮಾನ. ಬಟ್ ಮತ್ತು ಅದ್ರ ಜೊತೆಗೆ ಅವರು ನಮ್ಮಲ್ಲಿ ರೈತರು ಗೊತ್ತಿಲ್ಲದಲೇ ಕೆಲವು ವಿಚಾರ ಮಾತಾಡ್ತಾರೆ. ಈ ಬೃಂದಾವನನ ವಿಶ್ವ ದರ್ಜೆಗೆ ಅಪ್ಗ್ರೇಡ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದರಿಂದ ಯಾಕೆ ನಮ್ಮ ರೈತರು ಕನ್ಫ್ಯೂಸ್ ಆಗಿದ್ದಾರೆ ಗೊತ್ತಿಲ್ಲ. ಅವ್ರ ಹತ್ರ ಮನವರಿಕೆ ಮಾಡ್ಕೊಡ್ತೀವಿ. ಇವತ್ತು ಟ್ರಯಲ್ ಬೇಸ್ಟ್ ಬೇಡ ಅಂತ ಅಂದ್ರು, ಅದ್ರ ಬಗ್ಗೆ ನಾವು ನಿಲುವು ತಗೊಂಡಿದ್ದೀವಿ. DCM, ನಾನು, ನಮ್ಮೆಲ್ಲ ಶಾಸಕರು ಕೂರ್ಸ್ಕೊಂಡು CM ಜೊತೆ ಮಾತನಾಡಿ ಟ್ರಯಲ್ ಬೇಸ್ಟ್ ಬೇಡ ಅನ್ನೋ ತೀರ್ಮಾನಕ್ಕೆ ತಗೊಂಡು ಅದ್ರದ ಒಂದು ಕಾನೂನು ತರಬೇಕಾಗುತ್ತೆ. ಸುಮ್ಮನೆ ನಾವೇ ಹೇಳ್ಬಿಟ್ರೆ ಕೋರ್ಟ್ ಮತ್ತೆ ವಿರುದ್ಧವಾಗಿ ಕೊಟ್ಟಾಗ ನಾವೇನು ಮಾಡ್ಲಿಕ್ಕಾಗಲ್ಲ. ಕೋರ್ಟ್ಗೆ ಕನ್ವಿನ್ಸ್ ಮಾಡೋ ರೀತಿನಲ್ಲಿ ನಾವು ಕಾನೂನನ್ನ ತರಬೇಕಾಗತ್ತೆ.
ಆ ರೀತಿ ಯಾವುದನ್ನು ನಾವು ರೈತರ ವಿರುದ್ಧ ಇಲ್ಲ. ಏನಿದೆ ಬೃಂದಾವನವನ್ನ ಅಪ್ಗ್ರೇಡ್ ಮಾಡತಕ್ಕಂಥದ್ದು, ಯಾವುದೇ ರೈತರಿಗಾಲಿ ಈ ನಮ್ಮ ಡ್ಯಾಮಿನ ಅಚ್ಚುಕಟ್ಟು ಪ್ರದೇಶಕ್ಕಾಗಲಿ ಹಾನಿ ಆಗುವಂತ ಯಾವುದೇ ಇದಿಲ್ಲ. ಸೊ ಇದೊಂದು ಕರ್ನಾಟಕದಲ್ಲಿ ಅತ್ಯಂತ ಟೂರಿಸಂ ಪ್ಲೇಸ್, ಹೌದು. ಪ್ರವಾಸೋದ್ಯಮ ತಾಣ ಆಗ್ಬೇಕು. ಸೊ ಈ ಮೈಸೂರು, ಊಟಿ ಈ ಕಡೆ ಮಡಿಕೇರಿ ಇವೆಲ್ಲ ಇದೆ. ಇದು ಸ್ವಲ್ಪ ಈಗ ನಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಕೊಡುಗೆ ಜಾಸ್ತಿ. ಹಿಂದೆ ನಮ್ಮ ದೇವರಾಜ ಅರಸು ಕಾಲದಲ್ಲಿ ನೀರಾವರಿಗೆ ಬಹಳಷ್ಟು ಅನುಕೂಲ ಆಗಿದೆ. ನಮ್ಮ ಗುಂಡೂರಾವ್ ಅವ್ರ ಕಾಲದಲ್ಲಿ ಇದೊಂದಷ್ಟು ಬೃಂದಾವನದ ಎಲ್ಲ ಇಂಪ್ರೂವ್ ಆಗಿದೆ. ಇವತ್ತು ನಾವು ಏನಾದ್ರು ಒಂದು ಮಾಡಬೇಕು ಅನ್ನೋದು ನಮ್ಮ ಎಲ್ಲ ನಾಲೆ ಆಧುನೀಕರಣ ಮಾಡಬೇಕು. ಈ ತರದ ಜನರಿಗೂ ಸಹ ಒಳ್ಳೆ ಬೃಂದಾವನ ಮಾಡಿಕೊಡ್ಬೇಕು ಅಂತ. ಜೊತೆಗೆ SM ಕೃಷ್ಣರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಸ್ಟೇಟ್ ಹೈವೇ ಅವಾಗ ಬೆಂಗಳೂರು ಮೈಸೂರು. ಇವತ್ತು ನಾನು ಬೆಳಗ್ಗೆ ಬಂದೆ 1 ಗಂಟೆ 20 ನಿಮಿಷಕ್ಕೆ ಬಂದೆ. ನಾನು ಮೊದಲು 3.5 ಗಂಟೆ ಆಗ್ತಿತ್ತು ಮೈಸೂರು ಟು ಬೆಂಗಳೂರು. 1 ಗಂಟೆ ನನ್ನ ಮನೆಯಿಂದ ಇಲ್ಲಿಗೆ ಬೆಂಗಳೂರು ಟೋಲ್ ಗೇಟ್ ತಲುಪಿದಾಗ 1 ಗಂಟೆ 20 ನಿಮಿಷ. ಸೊ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇದು ಫಸ್ಟ್ ಮಾಡಿದ್ದು SM ಕೃಷ್ಣವ್ರು ಕಾಂಗ್ರೆಸ್ ಸರ್ಕಾರ ಸ್ಟಾರ್ಟ್ 4 ಲೈನ್ ಇದರಲ್ಲಿ ನಮ್ಮ ಸ್ಟೇಟ್ ಹೈವೇ ಮಾಡಿದ್ದು. ಆಮೇಲೆ NHAಗೆ ಟೇಕ್ ಓವರ್ ಮಾಡಿದ್ರು. ಈಗ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಮಾಡ್ತಾ ಇದ್ದಾರೆ. ಈ ರೀತಿ ಕಾಂಗ್ರೆಸ್ ಯಾವಾಗ ಬಂದ್ರು ಅಭಿವೃದ್ಧಿ ಕಡೆನೂ ಇರುತ್ತೆ, ಜನಪರವಾಗಿ ಎಲ್ಲ ವರ್ಗದವ್ರಿಗೆ ಅನುಕೂಲ ಆಗುತ್ತೆ. ಎಲ್ಲ ವರ್ಗದವ್ರಿಗೆ ಅವರು ಇವರು ಅಂತ ಇಲ್ಲ, ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು, ದಲಿತರು ಇರ್ಬೋದು, ರೈತರು ಇರ್ಬೋದು. ರೈತರು ಅಂದ್ರೆ ಯಾರು, ಈಗೆಲ್ಲ ಕಾರ್ಯಕ್ರಮಗಳು ಕೊಡೋದು. ಹಾಗಾಗಿ ಸ್ವಲ್ಪ ಈಗ ಟೀಮ್ ಚೆನ್ನಾಗಿದೆ. ಸಿದ್ದರಾಮಯ್ಯನವರು ಒಂದ್ ಕಡೆ ಬಹಳ ಕಷ್ಟ ಕಾಲದಲ್ಲಿ ಬಂದಿರ್ತಕ್ಕಂಥವ್ರು, DK ಅವರು ಸಹ ಅದೇ ರೀತಿ ಹೋರಾಟ ಮಾಡಿ ಜೀವನ ಮತ್ತು ರಾಜಕಾರಣ ಕಟ್ಕೊಂಡಿರ್ತಕ್ಕಂಥದ್ದು. ಅವರಿಬ್ಬರ ನಾಯಕತ್ವದಲ್ಲಿ ನಾವೆಲ್ಲರೂ ಒಂದೊಂದ್ ದಿವಸ ಒಂದೊಂದು ಹೊಸ ಕೆಲಸ ಮಾಡೋದು ಒಂದು ಖುಷಿ ಕೊಡುತ್ತೆ ನಮ್ಗೆ. ಎಸ್, ಏನೇ ಆಗ್ಲಿ ಅದು ರಾಜಕಾರಣ ಸೆಕೆಂಡ್ರಿ. ಮಂಡ್ಯ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಖುಷಿ ಆಗಿರ್ತಕ್ಕಂಥ ವಿಚಾರ. ಮದ್ದೂರು ಶಾಸಕರು, ನಮ್ಮ ಕ್ಷೇತ್ರ ಕೂಡ ಮದ್ದೂರೇ, ನಮ್ಮ ಶಾಸಕರು. ಏನ್ ಹೇಳ್ತೀರಿ? ತುಂಬಾ ಸಂತೋಷ ಆಗಿದೆ. ಬಹಳಷ್ಟು ಜನ ಅಪಪ್ರಚಾರನ ಏನ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಇವತ್ತು ಪ್ರಕೃತಿ ಉತ್ತರ ಕೊಟ್ಟಿದೆ. ಇಲ್ಲಿ ಯಾರ ಕಾಲ್ಗುಣ ಯಾವ ಸರ್ಕಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪ್ರಕೃತಿ ಮುಂದೆ ಯಾರೂ ಅಲ್ಲ. ಪ್ರಕೃತಿ ನಿಯಮ ನಿರ್ಧಾರ ಅದು ಅಂತಿಮ. ಇದ್ರ ಮುಂದೆ ರಾಜಕಾರಣಕ್ಕೋಸ್ಕರ ವಿರೋಧ ಪಕ್ಷದವರು ಬಹಳಷ್ಟು ಆಟಗಳನ್ನ ಆಡಿದ್ರು. ಒಳ್ಳೇದ. ಎಸ್, ಈಗ ಸಚಿವರಾದಂತ ಚಲುವರಾಯಸ್ವಾಮಿ ಅವರು ಮಾತಾಡಿದ್ರು. ಹಾಗೆ ಶ್ರೀರಂಗಪಟ್ಟಣ ಶಾಸಕರಾದಂತ ರಮೇಶ್ ಬಾಬು ಬಂಡಿಸದೇಗೌಡರು ಮಾತಾಡಿದ್ರು. ನಮ್ಮ ಮದ್ದೂರಿನ ಶಾಸಕರು ಉದಯಗೌಡರು ಮಾತಾಡಿದ್ರು. ನಾನು ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಶಾಸಕರು ಮಾತಾಡ್ಸಿಲ್ಲ ಅಂತಂದ್ರೆ ನಮ್ ಜನ ಸಹಜವಾಗಿ ಕೇಳ್ತಾರೆ. ಅಣ್ಣ, ಇವತ್ತಿನ ಕಾರ್ಯಕ್ರಮ ಏನ್ ಹೇಳ್ತೀರಿ? ಮಾತಾಡ್ರಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ಮ ಮಿನಿಸ್ಟರ್. KRS ತುಂಬೈತೆ. ಕಾಂಗ್ರೆಸ್ ಸರ್ಕಾರಕ್ಕೊಂದು ಕಳಂಕದಿಂದ ಮುಕ್ತ ಆದಂಗೆ. ಬಿಕಾಸ್ ಆಫ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಳೆ ಆಗಲ್ಲ ಅನ್ನೋ ಒಂದು ಆರೋಪಗಳನ್ನ ಮಾಡ್ತಿರು ವಿಪಕ್ಷದವರು. ನಿಮ್ಮ ಪಂಚಿಂಗ್ ಲೈನ್ಗಳು ಇರ್ತಾವ ಸಹಜವಾಗಿ, ಏನ್ ಹೇಳ್ತೀರಿ? ದೇವೇಗೌಡರ ಕಾಲದಲ್ಲೂ ಮಳೆ ಬಂದಿರಲಿಲ್ಲ, ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಮಳೆ ಬಂದಿರಲಿಲ್ಲ, ಜಯಂತ್ ಪಟೇಲ್ರ ಕಾಲದಲ್ಲೂ 1 ವರ್ಷ ಮಳೆ ಬಂದಿರಲಿಲ್ಲ. ಹಂಗಾರೆ ಅವರೆಲ್ಲ ನೀವೇನ ಅಂತ ಇದ್ರಲ್ಲ ಆ ಥರನ. ಮಳೆ ಬರೋದು ವೈಜ್ಞಾನಿಕ. ಅಮೇರಿಕಾ, ಕೆನಡಾದಲ್ಲಿ ತಾಪಮಾನ ಜಾಸ್ತಿ ಆದಾಗ ಮಳೆ ಇಲ್ಲಿ ಬರುತ್ತೆ, ಅಲ್ಲಿ ತಾಪಮಾನ ಕೂಲ್ ಆದಾಗ ಇಲ್ಲಿ ಬರುತ್ತೆ. ಇಡೀ ಪ್ರಪಂಚಕ್ಕೆ ಹೋದ ವರ್ಷ ಮಳೆ ಬಂದಿಲ್ಲಪ್ಪ. ಹಂಗಾರೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಐತಾ? ಡೆಲ್ಲಿಯಲ್ಲಿ ಅವ್ರದ್ದೇ ದೇಶದ ಸರ್ಕಾರ ಐತಲ್ಲ, ಮೋದಿ ಬುಸ್ ಅಂತ ಮಳೆ ಬರ್ಸ್ಬೇಕು. ಬಟ್ ಕೇವಲ ರಾಜಕಾರಣದ ಆರೋಪ. ಉತ್ತರ ಪ್ರದೇಶದಲ್ಲಿ ಅವ್ರದೇ ಸರ್ಕಾರ ಐತಲ್ಲ, ಬುಸ್ ಅಂತ ಬರ್ಸ್ಬೇಕಾಯ್ತು ಮಳೆ. ಅಲ್ಯಾಕೆ ಬರ್ಲಿಲ್ಲ? ಮೂರ್ಖರು ಹೇಳ್ಬೇಕಷ್ಟೇ. ಎಸ್, ಗಣಿಗ ರವಿಕುಮಾರ್ ಸ್ಪಷ್ಟವಾಗಿ ಹೇಳ್ತವ್ರು, ರಾಜಕಾರಣಕ್ಕೆ ಮಳೆಗೂ ಸಂಬಂಧ ಇಲ್ಲ. ಬಟ್ ರಾಜಕಾರಣಕ್ಕೋಸ್ಕರ ಮಳೆನ ಯಾರ್ದೋ ತಲೆ ಕಟ್ಟೋ ಅವಶ್ಯಕತೆ ಇಲ್ಲ. ಕಟ್ಟೋದಾರೆ ಎಲ್ಲರೂ ತಲೆ ಕಟ್ಟಬೇಕಾಗುತ್ತೆ. ಮಳೆ ಬರೋಕೆ, ಮಳೆ ಬರದೇ ಇರೋಕೆ ಕಾರಣಗಳು ಅದರದೇ ವೈಜ್ಞಾನಿಕ ಕಾರಣ ಇದೆ ಅಂತ ಇವರ ತಿಳುವಳಿಕೆ ಆಧಾರದ ಮೇಲೆ ಏನ್ ಹೇಳಿದ್ರು. ಎಲ್ಲಿ ತಾಪಮಾನ ವ್ಯತ್ಯಾಸ ಆಗುತ್ತೆ ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಫೈನಲಿ ಮಂಡ್ಯ ಜನಕ್ಕೆ ಏನ್ ಹೇಳ್ತೀರಿ? KRS ತುಂಬೈತೆ. ಒಳ್ಳೆ ಬೆಳೆ ಬೆಳೀರಿ, ಹೊಟ್ಟೆ ತುಂಬಾ ಊಟ ಮಾಡಿ, ಸುಖವಾಗಿ ನಿದ್ದೆ ಮಾಡಿ, ಸುಖ ಶಾಂತಿಯಿಂದ ಇರಿ. ಎಸ್, ನನ್ಗೂ ಮಂಡ್ಯ ಜಿಲ್ಲೆಯವನಾಗಿದ್ದು ಒಂದು ರೀತಿಯ ಸೌಭ್ಯ ಆಗಿದ್ದ ಸನ್ನಿವೇಶ. ಬಿಕಾಸ್ ಆಫ್ KRS ತುಂಬಿದೆ. ಬಾಗಿನ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅರ್ಪಿಸಿದ್ದಾರೆ. ಬಹಳ ಸಂತಸದ ವಿಚಾರ. ಮಳೆಯಿಂದ ಬೆಳೆ ಆಗುವಂತ ಸನ್ನಿವೇಶ, ರೈತರ ಮುಖದಲ್ಲಿ ಸಂತಸ, ವಿವಾದದಿಂದ ಮುಕ್ತಿ ಅಂತ ಹೇಳ್ಬೋದು. ಮಳೆ ಆದ್ರೆ ತಮಿಳುನಾಡಿಗೂ ಕರ್ನಾಟಕಕ್ಕೂ ಯಾವುದೇ ವಿವಾದ ಇರೋದಿಲ್ಲ. ಎಲ್ಲದಕ್ಕೂ ಕೂಡ ಒಳ್ಳೇದಾಗುವಂತ ಸನ್ನಿವೇಶ. ಮಳೆರಾಯ ನೆಮ್ಮದಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.